ಸ್ನೇಹಿತರೆ, ನಾಳೆ ಹುಣ್ಣಿಮೆ ದಿವಸ ಸಂಕ್ಷಿಪ್ತವಾಗಿ ಸತ್ಯನಾರಾಯಣ ಪೂಜೆಯನ್ನು ಯಾವ ರೀತಿ ಮಾಡೋದು ಮತ್ತು ಯಾರು ವೈಶಾಖ ಸ್ನಾನವನ್ನು ಹಿಡಿದಿರಿ ಅವರು ನಾಳೆ ಸಮಾಪ್ತಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸರಳವಾಗಿ ಇವತ್ತು ನಾನು ತಿಳಿಸ್ಕೊಡ್ತೇನೆ ಅಂತ. ನಾಳೆ ಯಾವುದೇ ಗ್ರಹಣ ಇಲ್ಲ, ಏನೂ ಇಲ್ಲ. ಅದಕ್ಕಾಗಿ ಪೂಜೆಯನ್ನು ಯಥಾ ಪ್ರಕಾರವಾಗಿ ಮಾಡಬೇಕು. ಮೊದಲು ಒಂದು ದೇವರ ಕಟ್ಟೆ ಆಗಿರ್ಬೋದು, ಪೂಜೆ ಮಾಡಲಿಕ್ಕಂತ ಅನುಕೂಲಸ್ಥ ಸ್ಥಳದಲ್ಲಿ ಈ ರೀತಿಯಾಗಿ ಒಂದು ಮಣೆಯನ್ನು ಹಾಕಬೇಕು. ಅದ್ರ ಮುಂದೆ ಶಂಖ, ಚಕ್ರ, ಪದ್ಮ, ಆಕಳ ಪಾದವನ್ನೆಲ್ಲ ಹಾಕಿ ಒಂದು ಮಣೆಯನ್ನಿಟ್ಟು ಅದರ ಮೇಲೆ ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು. ಈ ರೀತಿಯಾಗಿ ಮಾಡಿ ನಂತರ ನಿಮ್ಮ ಮನೆಯಲ್ಲಿ ಸತ್ಯನಾರಾಯಣ ಫೋಟೋ ಇದ್ದರೆ ಫೋಟೋ ಇಡ್ರಿ. ಅಕಸ್ಮಾತ್ ನಿಮ್ಮ ಮನೇಲಿ ಸತ್ಯನಾರಾಯಣ ಫೋಟೋ ಇಲ್ಲ ಅಂದರೆ ಒಂದು ಕಲಶವನ್ನು ಕೂಡ ಇಡ್ಬೋದು. ಕಲಶ ಇಟ್ಟು ಅದರಲ್ಲಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರನ್ನು ಆಹ್ವಾನ ಮಾಡಿಕೊಂಡ್ರೆ ಅಲ್ಲಿ ಕೂಡ ಸತ್ಯನಾರಾಯಣ ಪೂಜೆನೇ ಆಗ್ತದೆ. ಅದಕ್ಕಾಗಿ ನಂತರ ದೀಪವನ್ನು ಹಚ್ಚಿಡಬೇಕು. ಆಮೇಲೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ನಾನು ಸಂಕಲ್ಪವನ್ನು ಹೇಳ್ತೀನಿ, ನೀವು ಅಕ್ಷತೆಗೆ ನೀರು ಬಿಟ್ಟರೆ ಸಾಕು. ಯಾಕಂದರೆ ಕೆಲವೊಂದು ಅಕ್ಷರಗಳು ನಿಮ್ಗೆ ಹೇಳಲಿಕ್ಕಾಗಲಿಲ್ಲ, ತಪ್ಪು ಹೇಳಿದರೆ ತೊಂದರೆ ಆಗ್ತದೆ. ಅದಕ್ಕಾಗಿ ನಾನು ಹೇಳಿಬಿಡ್ತೀನಿ ಸಂಕಲ್ಪ, ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಬಿಟ್ಬಿಟ್ರೆ ಸಾಕು. ನಿಮ್ಮ ರಾಶಿ, ನಕ್ಷತ್ರ ಎಲ್ಲವನ್ನು ಹೇಳ್ಕೊಂಡ್ಮೇಲೆ ಮಮ ಆತ್ಮನಃ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲಪ್ರಾಪ್ತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಸಹ ಪರಿವಾರಣಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಯಾವೋತ್ ಪೂರ್ವೋಚ್ಚರಿತ ಏವಂ ಗುಣವಿಶೇಷಣ ವಿಶಿಷ್ಟಂ ಪುಣ್ಯಾಯಾಂ ಪುಣ್ಯಕಾಲೇ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಫಲಸಿದ್ಧ್ಯರ್ಥಂ ಶ್ರೀ ಲಕ್ಷ್ಮೀ ಸಹಿತ ವಿಷ್ಣು ದೇವತಾ ಪ್ರೀತ್ಯರ್ಥಂ ಯಥಾಶಕ್ತಿ ಯಥಾ ಜ್ಞಾನೇನ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವತಾ ಧ್ಯಾನ ಆವನಾದಿ ಪೂಜಾಂ ಕರಿಷೆ ಅಂಥೇಳಿ ಅಕ್ಷತೆಗೆ ನೀರನ್ನು ಬಿಡಬೇಕು. ನೀವು ಷೋಡಶೋಪಚಾರ ಪೂಜಾ ಆಗಿರ್ಬೋದು, ಪಂಚೋಪಚಾರ ಆಗಿರ್ಬೋದು, ಎರಡೂ ಆಗಿರ್ಬೋದು. ಪೂಜಾಂ ಕರಿಷೆ ಅಂಥೇಳಿ ಅಕ್ಷತೆಯನ್ನು ಬಿಡಬೇಕು. ಈಗ ಗಣಪತಿಗೆ ಕೈ ಮುಗಿದು ಅದೋ ನಿರ್ವಿಘ್ನತಾ ಸಿದ್ಧಾರ್ಥಂ ಶ್ರೀ ಗಣಪತಿ ಪ್ರಾರ್ಥನಾಂಚ ಕರಿಷೆ ಅಂಥೇಳಿ ಗಣಪತಿ ಪೂಜೆ ಮಾಡೋದಾದರೆ ಗಣಪತಿ ಪೂಜೆಯನ್ನು ಮಾಡ್ಬೋದು, ಅಥವಾ ಗಣಪತಿಗೆ ಕೈ ಮುಗಿದು ಬೇಡ್ಕೊಂಡು ಸತ್ಯನಾರಾಯಣ ಪೂಜೆಯನ್ನು ಶುರು ಮಾಡ್ಬೋದು. ಪೂಜೆಗೆ ಇಟ್ಕೊಂಡಿರುವಂಥ ಕಲಶ ಪೂಜೆಯನ್ನು ಮಾಡ್ಕೋಬೇಕು. ಘಂಟ ಇಟ್ಕೊಂಡಿದ್ರೆ ಘಂಟ ಪೂಜೆಯನ್ನು ಮಾಡ್ಕೋಬೇಕು. ಆಮೇಲೆ ಶಂಖ ಇಟ್ಕೊಂಡಿದ್ರೆ ಶಂಖ ಪೂಜೆಯನ್ನು ಮಾಡ್ಕೋಬೇಕು. ನಂತರ ಅವೆರಡು ದೀಪಗಳಿಗೆ ಅಕ್ಷತೆಯನ್ನು ಹಾಕಿ ಪೂಜೆಯನ್ನು ಮಾಡಬೇಕು. ದೇವರಿಗೆ ಕೈ ಮುಗಿದು ಧ್ಯಾನವನ್ನು ಮಾಡ್ಕೊಳ್ಬೇಕು. ಶಾಂತಾಕಾರಂ ಭುಜಗೇಶನಂ ಪದ್ಮನಾಭಂ ಶ್ರೇಷಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭೋವರಂ ಸರ್ವಲೋಕೈಕನಾಥಂ ಅಂಥೇಳಿ ಧ್ಯಾನವನ್ನು ಮಾಡ್ಕೋಬೇಕು. ಧ್ಯಾನ ಆದಮೇಲೆ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವತಾಭ್ಯನ್ಮ ಧ್ಯಾನಂ ಸಮರ್ಪಯಾಮಿ ಅಂಥೇಳಿ ಆಮೇಲೆ ಅಕ್ಷತೆಯನ್ನು ತಗೊಂಡು ಆಹ್ವಾನಾರ್ತೆ ಅಕ್ಷತಾಂ ಸಮರ್ಪಯಾಮಿ. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವತಾಭ್ಯನ್ಮ ಆಹ್ವಾನಾರ್ತೆ ಅಕ್ಷತಾಂ ಸಮರ್ಪಯಾಮಿ. ಆಸನಾರ್ತೆ ಅಕ್ಷತಾಂ ಸಮರ್ಪಯಾಮಿ. ಒಂದು ಹೂವನ್ನು ತಗೊಂಡು ಪಾದಯೋಪಾದ್ಯಂ ಅಂಥೇಳಿ ಪ್ರೋಕ್ಷಣೆಯನ್ನು ಮಾಡಬೇಕು. ಪಾದಯೋಪಾದ್ಯಂ ಸಮರ್ಪಯಾಮಿ, ಹಸ್ತಿಯೋಗ್ಯಂ ಸಮರ್ಪಯಾಮಿ, ಮುಖೆ ಆಚಮನೀಯಂ ಸಮರ್ಪಯಾಮಿ ಅಂತ 3 ಸಲ ಪ್ರೋಕ್ಷಣೆ ಆದಮೇಲೆ ಸ್ನಾನಂ ಸಮರ್ಪಯಾಮಿ ಅಂತೆ ಮತ್ತೆ ಆ ಹೂವನ್ನು ತಗೊಂಡು ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ದೇವರ ಪಾದದಲ್ಲಿ ಇಟ್ಟುಬಿಡಬೇಕು. ನಂತರ ಈಗ ಒಂದು ಪಂಚಾಮೃತ ಇಷ್ಟೇ ಪಂಚಾಮೃತವನ್ನು ಮಾಡ್ಕೊಂಡಿರಬೇಕು. ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತೆ ಒಂದು ಹೂವನ್ನು ತಗೊಂಡು ಅದನ್ನು ಕೂಡ ಪ್ರೋಕ್ಷಣೆಯನ್ನು ಮಾಡಿ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಆದಮೇಲೆ ನಂತರ ಮತ್ತೊಮ್ಮೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತೆ ಮತ್ತೊಂದು ಹೂವನ್ನು ತಗೊಂಡು ಪ್ರೋಕ್ಷಣೆಯನ್ನು ಮಾಡಿ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂದಮೇಲೆ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು. 20+2 ಗೆಜ್ಜೆ ವಸ್ತ್ರ ಇರಿಸಿ ಆಮೇಲೆ ಗಂಧ ಅಕ್ಷತೆ ಎಲ್ಲವನ್ನು ಇರಿಸಿ ಆಮೇಲೆ ಹೂವನ್ನು ಏರಿಸಬೇಕು. ಆಮೇಲೆ ಶ್ರೀ ವಿಷ್ಣು ದೇವರ ಅಷ್ಟೋತ್ತರದಿಂದ ಅಥವಾ ಸತ್ಯನಾರಾಯಣ ಅಷ್ಟೋತ್ತರ ಸಿಗ್ತದೆ, ಅಷ್ಟೋತ್ತರವನ್ನು ಹೇಳ್ತಾ ಹೂವನ್ನು ಏರಿಸಬೇಕು. ಆಮೇಲೆ ಧೂಪ, ದೀಪ, ನೈವೇದ್ಯ, ಸಪಾದ ನೈವೇದ್ಯ ಅಂದರೆ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿ ನೈವೇದ್ಯವನ್ನು ಮಾಡಿ ನೀವು ಅಡುಗೆ ಅನ್ನ ಪಾಯಸ ನೈವೇದ್ಯ ಮಾಡ್ತೀನಿ ಅಂದರೆ ಹಾಗೂ ಮಾಡ್ಬೋದು. ಇಲ್ಲ ಅಂದರೆ ಪ್ರಸಾದ ಅಷ್ಟೇ ನೈವೇದ್ಯ ಮಾಡ್ತೀನಿ ಅಂದರೆ ನೈವೇದ್ಯ ಮಾಡಿ ತಾಂಬೂಲ, ದಕ್ಷಿಣೆ, ಹಣ್ಣು ಎಲ್ಲ ನೈವೇದ್ಯ ಮಾಡಬೇಕು. ಅದಾದಮೇಲೆ ಸತ್ಯನಾರಾಯಣಗೆ ಆರತಿಯನ್ನು ಮಾಡಬೇಕು. ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರೇ ಅಂತ ಹೇಳ್ತಾನೆ ಮಾಡಬೇಕು. ಎಲ್ಲ ನೈವೇದ್ಯ ಕೂಡ ಒಂದೇ ನೈವೇದ್ಯ ಬೆಳೆಸಿದ್ರೆ ಸಾಕು. ಆಮೇಲೆ ಸತ್ಯನಾರಾಯಣ ಪ್ರಸಾದವನ್ನು ನೈವೇದ್ಯ ಮಾಡಬೇಕಾದ್ರೂ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣ ದೇವತಾಭ್ಯನಮ ಅಂತ ಹೇಳಿ ಒಂದು ತುಳಸಿ ದಳ ಇಟ್ಟು ನೈವೇದ್ಯವನ್ನು ಮಾಡಬೇಕು. ಆಮೇಲೆ ತಾಂಬೂಲ, ದಕ್ಷಿಣೆಗೆ ಸಹಿತ ಹಣ್ಣನ್ನು ಇಟ್ಟು ನೈವೇದ್ಯವನ್ನು ಮಾಡಬೇಕು. ಆಮೇಲೆ ಸತ್ಯನಾರಾಯಣ ಆರತಿ ಹಾಡನ್ನು ಹೇಳ್ತಾ ಆರತಿಯನ್ನು ಮಾಡಿ ಪೂಜೆಯನ್ನು ಆಮೇಲೆ ಕರ್ಪೂರ ಆರತಿ ಮಾಡ್ತಿದ್ರೆ ಕರ್ಪೂರ ಆರತಿ ಮಾಡಿ ಪ್ರದಕ್ಷಿಣ ನಮಸ್ಕಾರವನ್ನು ಹಾಕಿ
ಪೂಜಾ ಸಮರ್ಪಣವನ್ನು ಮಾಡಬೇಕು. ಆಮೇಲೆ ಯಶಸ್ಮತ್ಯಾಚನ, ಆಮೇಲೆ ಕಥೆಯನ್ನು ಓದಬೇಕು. ಕಥೆಯನ್ನು ಓದಿದ ಮೇಲೆ ಮತ್ತೆ ಒಂದು ಸಲ ಒಂದು ತುಪ್ಪದ ದೀಪವನ್ನು ಬೆಳಗಿ ಆಮೇಲೆ ಪೂಜಾ ಸಮರ್ಪಣವನ್ನು ಮಾಡಬೇಕು. ಯಶಸ್ಮತ್ಯಾಚನ ಮುಕ್ತಪ ಪೂಜಾ ಕ್ರಿಯಾದಿಶು ನ್ಯೂನ್ಯಂ ಸಂಪೂರ್ಣತಯಾತಿ ಸದ್ಯ ವಂದೇತ ಮುಕ್ತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶಂ ಯತ್ಕಂದಮಯಾದೇವ ಪರಿಪೂರ್ಣಂ ತಸ್ಮೈ ಅಂತ ಹೇಳಿ, ನಾನು ಏನೇ ಪೂಜೆಯಲ್ಲಿ ತಪ್ಪನ್ನು ಮಾಡಿದರೆ ನನ್ನನ್ನು ಕ್ಷಮಿಸು ಅಂತ ಬೇಡ್ಕೊಂಡು ಅಕ್ಷತೆ ಮತ್ತು ನೀರನ್ನು ಬಿಡಬೇಕು. ನಂತರ ಪೂಜಾ ಸಮರ್ಪಣೆ ಮಾಡಿ ನೀವು ಹುಣ್ಣಿಮೆ ಆಚರಣೆಯನ್ನು ಮುಗಿತದಂತೆ. ಯಾರು ವೈಶಾಖ ಮಾಸದ ಸ್ನಾನವನ್ನು ಹಿಡಿದಿದ್ರಿ ಅವರು ಒಂದು ಬಟ್ಟಲದಲ್ಲಿ ಜೇನುತುಪ್ಪ, ಒಂದು ಬಟ್ಟಲಲ್ಲಿ ತುಪ್ಪವನ್ನು ದಾನವಾಗಿ ಕೊಡ್ಬೋದು. ಅಥವಾ ಒಂದು ಕಲಶದಲ್ಲಿ ನೀರನ್ನು ತುಂಬಿ ಆ ಕಲಶವನ್ನು ದಾನವಾಗಿ ಒಂದು ಬ್ರಾಹ್ಮಣನಿಗೆ ತಾಂಬೂಲ ದಕ್ಷಿಣೆ ಸಹಿತ ಅದನ್ನ ಒಂದು ತಾಮ್ರದ ಕಲಶ ಆಗಿರ್ಬೋದು, ತಾಮ್ರದ ಕಲಶವನ್ನೇ ಕೊಡಬೇಕು. ತಾಮ್ರದ ಕಲಶದಲ್ಲಿ ನೀರನ್ನು ತುಂಬಿ ಅದರಲ್ಲಿ ತಾಂಬೂಲ ದಕ್ಷಿಣೆ ಇಟ್ಟು ದಾನವಾಗಿ ಕೊಡಬೇಕು. ಅಂದರೆ ವೈಶಾಖ ಮಾಸದ ಸ್ನಾನದ ಫಲ ಪೂರ್ಣ ಬರ್ತದೆ ನಿಮಗೆ. ಒಂದು ಬಟ್ಲಲ್ಲಿ ತುಪ್ಪ, ಒಂದು ಬಟ್ಲದಲ್ಲಿ ಜೇನುತುಪ್ಪ ಎರಡನ್ನು ಹಾಕಿ ದಾನವನ್ನು ಒಂದು ಮುತ್ತೈದಿಗೆ ದಾನವಾಗಿ ಕೊಡಬೇಕು. ಅಂದರೆ ನಿಮ್ಮದು ವೈಶಾಖ ಮಾಸದ ಸ್ನಾನದ ಪೂರ್ಣ ಮುಗೀತದ ಅಂಥೇಳಿ. ಈಗ ಸಂಕ್ಷಿಪ್ತವಾಗಿ ಕಥೆಯನ್ನು ಕೂಡ ವಿಡಿಯೋ ಕೆಳಗೆ ಸಾಧ್ಯ ಆದ್ರೆ ಹಾಕಿರ್ತೀನಿ, ಪ್ರತಿಯೊಬ್ಬರು ಓದ್ರಿ. ಅಕಸ್ಮಾತ್ ನಿಮಗೆ ಪೂಜೆ ಮಾಡಲಿಕ್ಕೆ ಏನೋ ಒಂದು ಆಗಲಿಲ್ಲ ಅಂದರೂ ಕೂಡ ಸತ್ಯನಾರಾಯಣ ಕಥೆಯನ್ನು ಓದಿ ಒಂದು ತುಪ್ಪದ ದೀಪ ಹಚ್ಚಿದ್ರೂ ಸಾಕು, ಹುಣ್ಣಿಮೆ ದಿವಸ ನಿಮಗೆ ಒಳ್ಳೆಯದಾಗ್ತದೆ. ಅದಕ್ಕಾಗಿ ಇವತ್ತು ಸಂಕ್ಷಿಪ್ತವಾಗಿ ಸತ್ಯನಾರಾಯಣ ಪೂಜೆಯನ್ನು ತಿಳಿಸ್ಕೊಟ್ಟೀನಿ. ಮತ್ತೆ ಮತ್ತೊಂದು ವಿಡಿಯೋದಾಗ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.